ಗೋಕೃಪಾಮೃತ ಕಲ್ಚರ್ ಅಂತ ಮದರ್ ಕಲ್ಚರ್ ಅಂತ ಈಗಾಗಲೇ ರೆಡಿಯಾಗಿದೆ. ಈ ಗೋಕೃಪಾಮೃತ ಈ ಕಲ್ಚರನ್ನು ನಮ್ಮ ಗೋಪಾಲ್ ಭಾಯ್ ಸುತಾರಿ ಅನ್ನೋರು ಗುಜರಾತ್ನವರು ಆ ಶ್ರೀಯುತರು ಇದನ್ನು ಆವಿಷ್ಕಾರ ಮಾಡಿ ನಮಗೆ ಸಿದ್ಧಗಿರಿ ಸ್ವಾಮೀಜಿ ಶ್ರೀ ಅದೃಶ್ಯ ಸಿದ್ದೇಶ್ವರ ಕಾಡು ಸಿದ್ದೇಶ್ವರ ಸ್ವಾಮೀಜಿಯಿಂದ ನಮಗೆ ಇದು ಅವರು ಕನ್ನೇರಿ ಮಠಕ್ಕೆ ವಿಸಿಟ್ ಮಾಡಿದಾಗ ನಮಗೆ ಈ ಕಲ್ಚರು ನಮಗೆ ಲಭ್ಯ ಆಯಿತು. ಸುಮಾರು 2.25 ವರ್ಷ ಆಗಿದೆ. ಸತತವಾಗಿ ನಾನು ಅವಾಗ ಇನ್ನೂ ತೋಟ ಮಾಡೇ ಇರಲಿಲ್ಲ ನನ್ನ ಕಲ್ಚರ್ ತಂದಾಗ. ಆಗ ನಾನು ಊರಿನಲ್ಲಿ ಕಲ್ಚರ್ ಡೆವಲಪ್ ಮಾಡಿ ಊರಿನವ್ರಿಗೆಲ್ಲ ಕೊಟ್ಟು ನಂತರ ಅಷ್ಟೊತ್ತಿಗೆ ನಂದು ಈ ಜಮೀನು ಸೆಟ್ರೇಟ್ ಆಯಿತು. ಇಲ್ಲಿ ಸತತವಾಗಿ ನಾವು ಮಾಡ್ಕೊಂಬಂದಿದ್ವಿ. ಒಂದು ಸಲ ಮಾಡಿದ್ರೆ ನಾವು 800ರಿಂದ ಒಂದೊಂದು ಡ್ರಮ್ಮು ಕೂಡ 200 ಲೀಟ್ರು, 800ರಿಂದ 1000 ಲೀಟ್ರು ನಾವು ಮಾಡ್ತೀವಿ. ದೂರದಿಂದ ಬಂದಿರೋರೆಲ್ಲ ಬಂದು ಕಲ್ಚರ್ ತೊಗೊಂಡೋಗಿ ಇದ್ರದ್ದು ಉಪಯೋಗ ಪಡಿತಾ ಇದ್ದಾರೆ. ಈ ಕಲ್ಚರು ಹೇಗೆ ಮಾಡೋದು ಅಂತಂದರೆ, ನಾವು 3/4 ಡ್ರಮ್ಮು, 200 ಲೀಟ್ರ್ ಡ್ರಮ್ಮು ಅಂದರೆ 3/4 ಭಾಗ ನೀರು ತುಂಬ್ಕೊಳ್ತೀವಿ. ನೀರು ತುಂಬಿಕೊಂಡು ಇದಕ್ಕೆ 2 kg ಬೆಲ್ಲನ ಕರಗಿಸ್ಕೊಂಡು ಆ 2 kg ಬೆಲ್ಲನ ಇದಕ್ಕೆ ಹಾಕ್ತೀವಿ. ಅದ್ರ ಜೊತೆಗೆ 2 ಲೀಟ್ರು ಅಥವಾ 2.5 ಅಥವಾ 3 ಲೀಟ್ರ್ವರೆಗೂ ನಾಟಿ ಮಜ್ಜಿಗೆ ಹಾಕ್ತೀವಿ, ಗಟ್ಟಿ ಮಜ್ಜಿಗೆ. ಬೆಣ್ಣೆ ತೆಗೆದ್ಮೇಲೆ ಏನು ಉಳಿಯುತ್ತೆ ಅದನ್ನು ನಾವು ಗಟ್ಟಿ ಮಜ್ಜಿಗೆ ಅಂತ ಹೇಳ್ತೀವಿ. ಆಮೇಲೆ ಅದಕ್ಕೆ ನೀರು ಹಾಕೊಂಡು ನಾವು ಉಪಯೋಗಿಸ್ಕೊಳ್ತೀವಿ. ಇದು ನಾನು ನೋಡಿ, ಇದು 6ನೇ ದಿವಸ ಈಗಾಗಲೇ ನಾವು ಹಾಕಿ 6ನೇ ದಿವಸಕ್ಕೆ ಈಗಾಗಲೇ ರೆಡಿಯಾಗಿದೆ. ಈಗ 6ನೇ ದಿವಸದಲ್ಲೂ ಮಾಡೋದು. 7 ದಿವಸ ಆದಮೇಲೆ ಇದನ್ನು ಉಪಯೋಗಿಸಿ ಅಂತ ನಾವು ಹೇಳ್ತಾರೆ. ನಾವು ಅಲ್ಲಲ್ಲೇ ನಮಗೆ ಯಾವಾಗ ಅವಶ್ಯಕತೆ ಇದೆ ಆವಾಗಲೇ 1 ತಿಂಗಳ ಒಳಗಡೆ ಇಡುವ ಕೀಪಿಂಗ್ ಕೆಪಾಸಿಟಿ 1 ತಿಂಗಳು ಇದೆ ಅಂತ ಹೇಳ್ತಾರೆ. ನಾವು 1 ತಿಂಗಳವರೆಗೂ ಬಿಡೋದಿಲ್ಲ. ಈಗ ರೆಡಿಯಾಗಿದೆ, ಇನ್ನೊಂದು 3-4 ದಿವಸದಲ್ಲಿ ಇದನ್ನು ಎಲ್ಲಿಗೆ ಹಾಕಬೇಕು ಅಂತ ಅಂದ್ಬಿಟ್ಟು ನಾವು ತೀರ್ಮಾನ ತಗೊಂಡು ನಾವು ಅಲ್ಲಲ್ಲೇ ಇದನ್ನು ಹಾಕ್ತೀವಿ. ಇದನ್ನು ಸ್ಪ್ರೇ ಆಗೂ ಉಪಯೋಗಿಸ್ತೀವಿ, ಭೂಮಿಗೂ ಹಾಕ್ತೀವಿ. ಭೂಮಿಗೆ ಹಾಕ್ಬೇಕಾದ್ರೆ ನಾವು ಹಾಗೆ ಈ ಕಲ್ಚರ್ನ ಹಾಗೇ ಹಾಕ್ತೀವಿ. ಮತ್ತು ನಾವು ಗಿಡಗಳಿಗೆ ಸ್ಪ್ರೇ ಮಾಡಬೇಕು ಪೆಸ್ಟಿಸೈಡ್ ಪರ್ಪಸ್ಗೆ, ಅದು ಗ್ರೋತ್ ಪ್ರಮೋಟರ್ ಥರ ಉಪಯೋಗಿಸ್ಬೇಕು ಅಂತ ಆ ಕಾರಣಕ್ಕೆ ನಾವು ಇದನ್ನು ಸ್ಪ್ರೇ ಕೂಡ ಮಾಡ್ತೀವಿ. ತಿಂಗಳಲ್ಲಿ ಅಥವಾ 2 ತಿಂಗಳಿಗೊಂದು ಸಲ ಪ್ರತಿ ಗಿಡಗೂ ನಾವು ಇದನ್ನು ಈ ದ್ರಾವಣನ ಗೋಕೃಪಾಮೃತ ದ್ರಾವಣನ ನಾವು ಸ್ಪ್ರೇ ಮಾಡ್ತೀವಿ. ಈ ಕಲ್ಚರ್ ಮಾಡಬೇಕಾದ್ರೆ ಯಾವ ಮರದ ಕೆಳಗಡೆ ಕಲ್ಚರಲ್ಲಿ ಇದ್ರೂ ನಡೀತದೆ, ಅದಕ್ಕಿಂತ ಶೆಲ್ಟರ್ ಕೆಳಗಡೆ ಇದ್ರೇ ಉತ್ತಮ ಅಂತ ನನಗನ್ಸುತ್ತೆ. ಇದರಲ್ಲಿ ಮಳೆ ನೀರು ಬೀಳಲ್ಲ, ಬಿಸಿಲು ಬೀಳೋದಿಲ್ಲ. ಆಗ ನಮಗೆ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿರ್ತದೆ. ಆಮೇಲೆ ಇದ್ರ ಮೇಲೆ ಒಂದು ಈ ಥರ ಶೇಡ್ ನೆಟ್ ಏನಾದರೂ ಒಂದು ಇಟ್ಬಿಟ್ರೆ ಹುಳುಗಳು ಬರಲ್ಲ. ಇದು ಕೂಡ ಈ ಥರ ನಾವು ಕವರ್ ಮಾಡ್ತೀವಿ. ಈ ಥರ ಕವರ್ ಮಾಡೋದ್ರಿಂದ ಯಾವ ಥರದ್ದು ಬೇರೆ ಹೊರಡೆಯಿಂದ ಯಾವ ಕ್ರಿಮಿಕೀಟಗಳು ಕೂಡ ಇದರಲ್ಲಿ ಇದು ಬರಲ್ಲ. ಯಾಕಂದರೆ ಇದ್ರ ಸ್ಮೆಲ್ಲಿಗೆ ಭಾಳಷ್ಟು ಕೀಟಗಳು ಅಟ್ರಾಕ್ಷನ್ ಆಗುತ್ತೆ. ಅದರಿಂದ ಇದನ್ನು ಮಾಡಿ ಇದನ್ನು ಪೂರ್ತಿ ಸೇಫ್ಟಿಯಾಗಿ ಕವರ್ ಆಗಿ ಇಟ್ಟಿರಬೇಕು. ಒಂದು 7 ದಿವಸ ಇದನ್ನು ಮೇಂಟೈನ್ ಮಾಡಬೇಕು. ಆಮೇಲೆ ನಾವು ಉಪಯೋಗಿಸ್ದೇ ಹಾಗೆ ಇಟ್ಟಿದ್ರೆ ಪ್ರತಿದಿನ ದಿವಸಕ್ಕೆ 2-3 ಸಲ ಇಲ್ಲದಿದ್ರೆ 1 ಸಲನಾದರೂ 1 ಸಲ ರೊಟೇಷನ್ ಮಾಡಬೇಕು. ಇಲ್ಲಾಂದರೆ ಹುಳು ಬಿದ್ದುಬಿಡುತ್ತೆ. ಹುಳು ಬಿದ್ದ ಮೇಲೆ ಕೆಟ್ಟೋಗಿದೆ ಅಂತ ಒಂದು ಭಾವನೆ ಬರುತ್ತೆ. ಆ ಕಾರಣಕ್ಕಾಗಿ ಪ್ರತಿ ದಿವಸ ಮಾಡಿ ಆಮೇಲೆ ನೆಟ್ ಕಟ್ಕೊಂಡು ಮಾಡಿ ಇದನ್ನು ಮಾಡಬೇಕಾಗ್ತದೆ. ಆಮೇಲೆ ನಂದು ವಿಶೇಷತೆ ಏನು ಅಂತಂದರೆ, ಈಗ ಈ ಕಲ್ಚರ್ ರೆಡಿಯಾಗಿದೆ. ಈಗ ಇನ್ನೊಂದು 2-3 ದಿವಸ ಆದಮೇಲೆ ನಾನು ಇದನ್ನು ಎಲ್ಲದಕ್ಕೂ ಎಲ್ಲೆಲ್ಲಿ ಬೇಕೋ ಅಲ್ಲಿ ಸ್ಪ್ರೇನೂ ಮಾಡಿಸ್ತೀನಿ. ಇದು ಮಾಡೋಕ್ಕೆ ಮೊದಲೇ ನಾನು ಇದನ್ನು ಹಿಂದೆ ಮಾಡಿರೋದನ್ನು 50 ಲೀಟ್ರ್ ಎತ್ಮಡಿಗಿರ್ತೀನಿ. ಆ ಎತ್ಮಡಿಗಿರೋದನ್ನು ಈಗ ಇದೇನಾದರೂ ಇದು ಕೆಟ್ಟಿದ್ರೆ ಆ ಕಲ್ಚರಿಂದ ನಾನು ನೆಕ್ಸ್ಟ್ ಡ್ರಮ್ಮು ಮಾಡ್ಕೊಳ್ತೀನಿ. ಇದು ಚೆನ್ನಾಗಿರೋದ್ರಿಂದ ಆ ಕಲ್ಚರು ಸ್ವಲ್ಪ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಹೊರಗಡೆ ಎತ್ಮಡಿಗಿರೋದನ್ನ ಕಲ್ಚರ್ನ ನಾನು ಫಸ್ಟ್ ಉಪಯೋಗಿಸ್ಕೊಳ್ತೀನಿ. ಆಮೇಲೆ ಇದನ್ನು ಅದೇ ಡ್ರಮ್ಗೆ ನಾನು ಮತ್ತೆ ಸ್ಟಾಕ್ ಇಟ್ಕೊಳ್ತೀನಿ. ಅದನ್ನು ಯಾವ ಕಾರಣಕ್ಕೂ ಬೇರೆಯವ್ರಿಗೆ ಅದನ್ನು ಕೊಡೋದಿಲ್ಲ. ಈ ಡ್ರಮ್ಮಲ್ಲಿ ಇಲ್ಲಿರೋದು ಮಾತ್ರ ನಾನು ಕೊಡ್ತೀನಿ. ಅದು ನನ್ನ ಮುಂದಿನ ಡ್ರಮ್ಗಳಲ್ಲಿ ಮಾಡೋದಕ್ಕೋಸ್ಕರ ನಾನು ಅದನ್ನು ಸೇಫ್ಟಿ ದೃಷ್ಟಿಯಿಂದ ಎತ್ಮಡಿಗಿರ್ತೀನಿ. ಯಾಕೆಂದರೆ ಇದು ಯೂಸ್ ಮಾಡ್ತಾ ಇದು ಕೆಲವು ಸಲ ಕೆಡೋ ಚಾನ್ಸಸ್ ಇರ್ತದೆ. ಕೆಡೋದು ಅಂತಂದರೆ ಕಪ್ಪು ಕಲರ್ ಬಂದ್ಬಿಡುತ್ತೆ. ಆ ಬಿಂದಿಗೆ ತೊಗೊಂಡು ಹೋಗಿರ್ತೀವಿ, ಬಿಂದಿಗೆ ಎಲ್ಲೋ ಇಟ್ಟಿರ್ತೀವಿ, ಅಲ್ಲಿ ಮಣ್ಣು ಅಂದ್ಕೊಂಡಿರ್ತದೆ. ಸರಿಯಾಗಿ ನೋಡಿದ್ರೆ ನಾವು ಅದನ್ನೇ ಎತ್ಕೊಂಡು ಬರ್ತೀನಿ. ಆಗ ಸ್ವಲ್ಪ ಕೆಡೋ ಚಾನ್ಸಸ್ ಇರೋದ್ರಿಂದ ಆಗ ಆಗಬಾರ್ದು ಅಂತಂದ್ಬಿಟ್ಟು ಕಲ್ಚರ್ನ ಹೊರಗಡೆ ಎತ್ತಿಟ್ಟಿರ್ತೀವಿ. ಚೆನ್ನಾಗಿದ್ದರೆ ಇದನ್ನೇ ಉಪಯೋಗಿಸ್ತೀವಿ. ಇಲ್ಲಾಂದರೆ ಹೊರಗಡೆ ಇರೋ ಕಲ್ಚರಲ್ಲಿ ನಾವು ಮತ್ತೆ ಫರ್ದರ್ ಡ್ರಮ್ ನಾವು ಮಾಡ್ಕೊಳ್ತೀವಿ. ಈ ಥರ ಪ್ರತಿ ಸಲನೂ ರೊಟೇಷನ್ ಆಗ್ತಾ ಇರ್ತದೆ. ಹೊರಗಡೆ ಎತ್ಮಡಿಕೊಳ್ಳೋದು ಮತ್ತು ಅದನ್ನು ನೆಕ್ಸ್ಟ್ ಟೈಮ್ ಇದ್ರದ್ದು ಹೇಗೆ ಬಂದಿದೆ ಕ್ವಾಲಿಟಿ ಅದನ್ನು ನೋಡಿಕೊಂಡು ಆ ಕಲ್ಚರ್ನ ನಾವು ಉಪಯೋಗಿಸ್ಕೊಳ್ತೀವಿ. ನಾವು ಇಲ್ಲಿ ಬರೋರಿಗೆ ಪ್ರತಿಯೊಬ್ಬರಿಗೂ ಹೀಗೆ ಮಾಡಿ ಅಂತಲೂ ಕೂಡ ನಾವು ಈಗಾಗಲೇ ನನ್ನ ಅನಿಸಿಕೆ, ನನ್ನ ಅನುಭವದ ಮೇಲೆ ಈಗ ಮಾಡಿ ಈಗ ಯಾವ ಕಾರಣಕ್ಕೂ ಕೆಡೋದಿಲ್ಲ ಇದು. ಈಗ ನಾವು ಇದುವರೆಗೂ 2.25 ವರ್ಷ ಆಗಿದೆ ಇದನ್ನು ಶುರು ಮಾಡಿ. ಹತ್ತತ್ರ 3 ವರ್ಷ ಅಂತಲೇ ಇರಬೇಕು. ಮಾರ್ಚಿಗೆ ಬಂದರೆ 3 ವರ್ಷ ಆಗುತ್ತೆ. 3 ವರ್ಷದ ಸತತವಾಗಿ ನಾವು ಉಪಯೋಗಿಸ್ತಾ ಇದ್ದೀವಿ.